ಸಿದ್ಧಾರ್ಥ ಕಾಲೇಜ್ ಮೇಲೆ ಇಡಿ ದಾಳಿಗೆ ರನ್ಯಾ ರಾವ್ ಲಿಂಕ್ ಅನ್ನ ಇದೆಯಾ ಅನ್ನುವಂಥ ಪ್ರಶ್ನೆ. ಕಾರಣ ವಿಪಕ್ಷ ನಾಯಕ ಆರ್ ಅಶೋಕ್ ಈ ವಿಷಯವಾಗಿ ಗಂಭೀರ ಆರೋಪವನ್ನ ಮಾಡ್ತಾರೆ. ಸಿದ್ಧಾರ್ಥ ಕಾಲೇಜ್ನಲ್ಲಿ ರನ್ಯಾ ಹೂಡಿಕೆ ಮಾಡಿರೋದ್ರಿಂದ ದಾಳಿಯಾಗಿದೆ ಅನ್ನೋದು ಅವರ ಆರೋಪ. ರನ್ಯಾ ಹೂಡಿಕೆ ಬಗ್ಗೆ ಇಡಿ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿರಬಹುದು. ರನ್ಯಾ ಹೂಡಿಕೆ ಬಗ್ಗೆ ಅಶೋಕ್ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿನ್ನ ಕಳ್ಳಸಾಗಣೆಯಲ್ಲಿ ಬಂದಂತಹ ದುಡ್ಡಿನಲ್ಲಿ ಆಕೆ ಅವರ ಸಂಸ್ಥೆಗಳ ಮೇಲೆ, ಪರಮೇಶ್ವರ್ ಅವರಿಗೆ ಅವರ ಹೊಡೆತನದ ಸಂಸ್ಥೆ ಮೇಲೆ ಅವರು ದುಡ್ಡನ್ನ ಹಾಕಿದ್ದಾರೆ ಅನ್ನುವಂತಹ ಅನುಮಾನ, ಆರೋಪವನ್ನ ಬಿಜೆಪಿ ನಾಯಕ, ವಿಪಕ್ಷ ನಾಯಕ ಅಶೋಕ್ ಅವರು ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಏನು ಹೇಳಿದ್ದಾರೆ ಅವರು ಕೇಳಿಸ್ಕೊಳ್ಳಿ. ಈ ದಾಳಿ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇದ್ದಾರೆ. ಸರ್, ಈ ಇಡಿ ದಾಳಿ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ರನ್ಯಾರಾವ್ ಗೋಲ್ಡ್ ಕೇಸ್ನಲ್ಲಿ ಇಕ್ಕಳದಲ್ಲಿ ಈಗ ಇವರು ಪರಮೇಶ್ವರ್ ಅವರು ಸಿಗಾಕೊಂಡಿರೋಂಥ ಆರೋಪ. ಸೊ ಇಡಿಯವರು ಅನ್ನೆಸರಿ ಹೋಗಲ್ಲ. ರನ್ಯಾರಾವ್ ಕೇಸು ಜಗತ್ತಿಗೆ ಗೊತ್ತಿರುವಂಥದ್ದು. ಈಗಾಗಲೇ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ. ಯಾವ್ಯಾವ ರೀತಿ ಚಿನ್ನ ತಂದರು ಅನ್ನೋದು ಕೂಡ ಎಲ್ಲ ಮಾಧ್ಯಮದಲ್ಲೂ ಬಂದಿರೋ ಚಿನ್ನ ಎಲ್ಲೋಯ್ತು ಅನ್ನೋದು ಇವಾಗ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಪರಮೇಶ್ವರ್ ಅವ್ರ ಮನೆ ರೈಡ್ ಆಗಿರೋವಂಥದ್ದು, ಅವರ ಇನ್ಸ್ಟಿಟ್ಯೂಷನ್ ರೈಡ್ ಆಗಿರೋವಂಥದ್ದು ನೋಡಿದಿರಿ. ಮತ್ತು ಇದು ಪರಮೇಶ್ವರ್ ಒಬ್ಬರೇ ಅಲ್ಲ, ಈ ಥರದ್ದು ಬೇಕಾದಷ್ಟು ಜನ ಇದ್ದಾರೆ. ಎಲ್ಲರದೂ ಬಯಲಿಗೆ ಬರಬೇಕು. ನಾನು ವಿಧಾನಸೌಧದಲ್ಲೂ ಮಾತಾಡಿದ್ದೀನಿ ಇದ್ರ ಬಗ್ಗೆ. ನಾನು ಈಗಲೂ ಡಿಮ್ಯಾಂಡ್ ಮಾಡ್ತೀನಿ, ಈ ಎಲ್ಲ ತನಿಖೆಯನ್ನು ಪ್ರಾಪರಾಗಿ ಮಾಡಬೇಕು. ಯಾರ್ಯಾರು ತಪ್ಪಿತಸ್ಥಿದ್ದಾರೋ ಅದನ್ನು ಅವ್ರಿಗೆ ಶಿಕ್ಷೆ ಆಗಬೇಕು. BJP ಅದನ್ನು ಡಿಮ್ಯಾಂಡ್ ಮಾಡ್ತೈತೆ. ಈಗ ಪರಮೇಶ್ವರ್ ಮನೆ ರೈಡ್ ಆಗಿದೆ, ಅದು ವರದಿ ಬಂದ ತಕ್ಷಣ ನಾವು ಏನು ಕ್ರಮ ಆಗಬೇಕು ಅನ್ನೋದು ಇನ್ನಷ್ಟು ಹೋರಾಟಗಳನ್ನು ಮಾಡ್ತೀವಿ. ರನ್ಯಾರಾವ್ ಪ್ರಕರಣ ಬಂದಾಗಲೇ ಬಿಜೆಪಿ ಇದರಲ್ಲಿ ಸಚಿವರ ಪಾತ್ರ ಇದೆ ಅಂತ ಆರೋಪ ಮಾಡಿತ್ತು ಸರ್. ಹೌದು, ಪಕ್ಕ, ಇದರಲ್ಲಿ ಡೌಟೇ ಇಲ್ಲ. ಈಗ ಮೊದಲ ಸಚಿವರದು ಆಗಿದೆ. ಇನ್ಯಾರ್ಯಾರು ಇದ್ದಾರೋ ಇನ್ನಷ್ಟು ಜನದ್ದು ಈಚೆ ಬರಬೇಕು. ಇನ್ನೂ ಭಾಳಷ್ಟು ಜನದ್ದು ಇದೆ, MLAಗಳದು. ಅದೆಲ್ಲ ಪತ್ರಿಕೆಯಲ್ಲೂ ಕೂಡ ಬಂದಿದೆ. ಇಡಿನೂ ಕೂಡ ಅವ್ರ ಮನೆಯೆಲ್ಲ ರೈಡ್ ಮಾಡಬೇಕು. ಎಂಟೈರ್ ಎಷ್ಟು ಚಿನ್ನ ಬಂದಿದೆಯೋ ಅಷ್ಟನ್ನು ಜಪ್ತಿ ಮಾಡಬೇಕು ಮತ್ತು ಅವ್ರ ಮೇಲೆ ಅಷ್ಟು ರೀತಿ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಈ ಪ್ರಕರಣಕ್ಕೂ ನಮ್ಗೆ ಯಾವುದೇ ಲಿಂಕ್ ಇಲ್ಲ ಅಂತ ಪರಮೇಶ್ವರು, ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಹೇಳ್ತಾ ಇತ್ತು ಸರ್. ಈಗ ಸಿದ್ದರಾಮಯ್ಯ ನಾನು 14 ಸೈಟ್ ಯಾಕೆ ಕೊಡಬೇಕು ಅಂತ ಹೇಳಿದ್ರು, ಆಮೇಲೆ ವಾಪಸ್ ಕೊಟ್ಬಿಟ್ರು. ಆಮೇಲೆ 187 ಕೋಟಿ ವಾಲ್ಮೀಕಿ ಹಗರಣದ ದುಡ್ಡು ತಿಂದೇ ಇಲ್ಲ ಅಂದರು. ಇಲ್ಲ, ವಿಧಾನಸಭೆಯಲ್ಲಿ ನಾವು 89 ಕೋಟಿನೇ ತಿಂದಿರೋದು ಅಂತ ಒಪ್ಕೊಂಡ್ರು. ಹಂಗೆ ಒಂದೊಂದೇ ಒಪ್ಕೊತಾರೆ. ಇವರೇನು ಸುಮ್ಮನೆ ಹೇಳ್ತಾರೆ ಪ್ರಾರಂಭದಲ್ಲಿ ಇಲ್ಲ ಅಂತ, ಆಮೇಲೆ ಆದಮೇಲೆ ಒಪ್ಕೊತಾರೆ. ನಾವು ಅಷ್ಟು ತಿಂದಿಲ್ಲ, ಕಡಿಮೆ ಜಾಸ್ತಿ ತೋರಿಸವ್ರೆ ಅಂತ ಹೇಳ್ತಾರೆ. ಅದು ಕಾಂಗ್ರೆಸ್ಸಿನ ಚಾಳಿ. ಅದು ಈಗ ದೇಶಾದ್ಯಂತ ಗಮನ ಸೆಳೆದಂಥ ಪ್ರಕರಣದಲ್ಲಿ ಇಡಿ ರೇಡ್ ದಾಳಿಯಾಗಿದೆ. ಸೊ ಏನು ಆಗ್ರಹ ಮಾಡ್ತೀರಾ ಅಂತ? ನಾವು ನಿಷ್ಪಕ್ಷವಾದಂಥ ತನಿಖೆಯನ್ನು ಆಗ್ರಹ ಮಾಡ್ತೀರಿ. ಯಾರೇ ಇದ್ದರೂ ಕೂಡ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋದನ್ನು ಆಗ್ರಹವನ್ನು ಮಾಡ್ತೀವಿ. ಸಚಿವರ ಪಾತ್ರ ಸಾಬೀತಾದರೆ ರಾಜೀನಾಮೆ ಕೊಡಿ ಅಂತ ಆಗ್ರಹ ಮಾಡ್ತೀರಾ? ಪಾತ್ರ ಸಾಬೀತಾದರೆ ನಾವು ರಾಜೀನಾಮೆ ಕೇಳ್ತೀವಿ. ನಾಗೇಂದ್ರ ಅವರ ನಂತರ ಪರಮೇಶ್ವರ್ ಅವರು ಸರದಿ. ಹೌದು. ಇಡಿ CBI ತೆಗೆದಾಕ್ಬಿಡೋಣ. ಕಾಂಗ್ರೆಸ್ನವ್ರು ಮಾಡಿರೋದು ತೆಗೆದುಬಿಡೋಣ. ಒಂದು ದಯವಿಟ್ಟು ಯಾರಾದರೂ ಒಂದು ಇದು ಕೊಡಿ. ನಾನು ಪ್ರಧಾನಮಂತ್ರಿಗಳಿಗೆ ಬರೀತೀನಿ. ಅವ್ರ ಕೆಲಸ ಅವ್ರು ಮಾಡಬೇಕೋ ಬೇಡ. ಆಮೇಲೆ ಎಲ್ಲಿ ಮಿಸ್ಅಪ್ರೋಪ್ರಿಯೇಷನ್ಸ್ ಆಗಿರ್ತದೆ ಅದು ಅವ್ರ ಟಾರ್ಗೆಟ್ ಮಾಡ್ಕೊಳ್ತಾರೆ. ಅದು ಕಾಂಗ್ರೆಸ್ಸು, BJP, ಜನತಾದಳ ಅಲ್ಲ. ಅಲ್ಲೇನೂ ಸಿಕ್ಕಿಲ್ಲ ಅಂದರೆ ಮುಗ್ದಾಯಿತು. ಭಯ ಯಾಕೆ? ಯಾರಾದರೂ ಹೇಳಲಿ. ನಂದು ಸ್ವಲ್ಪ ಇದು ಮಾಡಲಿ, ರೇಡ್ ಮಾಡಲಿ ನಂದು. ಅಟ್ಲೀಸ್ಟ್ ನನ್ನ ಹೆಸರು ಒಂದಷ್ಟು ಚೆನ್ನಾಗಿ ಬಂದರೆ ನಾಳೆ ದಿವಸ ಜನ ಅವ್ರ ಮನೆಯಲ್ಲೂ ಏನೋ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳಿ, ಈಗ ಸದ್ಯ ಇಂಥದ್ದೇ ಕೇಸ್ನ ಬ್ಯಾಕ್ಗ್ರೌಂಡ್ನಲ್ಲಿ ನಾವು ದಾಳಿ ನಡೆಸ್ತಾ ಇದ್ದೀವಿ ಅಂತ ಇಡಿ ಏನು ಅಧಿಕೃತವಾಗಿ ಹೇಳಿಲ್ಲ. ಆದರೆ ಬಿಜೆಪಿ ನಾಯಕರು ರನ್ಯಾ ರಾವ್ ಕೇಸ್ಗೆ ಲಿಂಕ್ ಮಾಡಿ ಇದರ ಆರೋಪವನ್ನು ಮಾಡ್ತಿದ್ದಾರೆ. ಯಾಕೆ ಆ ಲಿಂಕ್ ಪಡ್ಕೊಳ್ತಾ ಇದೆ ಅಂತ? ದಿವ್ಯಾ, ಪ್ರಮುಖವಾಗಿ ರನ್ಯಾರಾವ್ ಅವರ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಯಾವಾಗ ಹೊರಗಡೆ ಬಂದ ಸಂದರ್ಭದಲ್ಲಿ ಪರಮೇಶ್ವರ್ ಅವರಿಗೆ ಕೂಡ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು, ಜೊತೆಗೆ ಇಬ್ಬರ ಸಚಿವರ ಬಗ್ಗೆ ಸಾಕಷ್ಟು ಆರೋಪಗಳನ್ನು ವಿಪಕ್ಷಗಳು ಮಾಡಿಕೊಂಡೇ ಬಂತು. ಆ ಸಂದರ್ಭದಲ್ಲಿ ಆದಂಥ ಬೆಳವಣಿಗೆಗಳು, ಜೊತೆಗೆ ಅದಕ್ಕೆ ಪೂರಕವಾಗಿ ಪರಮೇಶ್ವರ್ ಅವರು ಕೂಡ ಇದಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಹೋದರು. ಆದರೆ ಪರಮೇಶ್ವರ್ ಅವ್ರಿಗೂ ಮತ್ತು ರನ್ಯಾರಾವ್ ಅವರ ಮಲತಂದೆ ರಾಮಚಂದ್ರ ರಾವ್ ಏನಿದ್ದಾರೆ, ಅವರಿಬ್ಬರಿಗೂ ಕೂಡ ಸಾಕಷ್ಟು ಹಳೆ ವರ್ಷಗಳ ಸ್ನೇಹ ಸಂಬಂಧ. ಆ ಹಿನ್ನೆಲೆಯಲ್ಲಿ ರನ್ಯಾರಾವ್ ಅವರು ಕೂಡ
ಕೂಡ ಕೌಟುಂಬಿಕವಾಗಿ ಸ್ನೇಹವನ್ನು ಹೊಂದಿದ್ರು ಪರಮೇಶ್ವರ್ ಅವರ ಜೊತೆಯಲ್ಲಿ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅಂದ್ರೆ ಇಡಿ ಅಧಿಕಾರಿಗಳು ಕಳೆದ 1.5 ತಿಂಗಳ ಹಿಂದೆ ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ ರಣ್ಯರಾವ್ ಅವರ ಮನೆಯಲ್ಲಿ ಮತ್ತು ಅವರ ಪತಿಯವರ ಮನೆಯಲ್ಲಿ ನಡೆಸಿದ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಅಂದ್ರೆ 2019ರಲ್ಲಿ ನಡೆದಂತ IT ದಾಳಿ ಏನಿತ್ತು, IT ದಾಳಿಯ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಯಾವುದೇ ರೀತಿಯ ಪ್ರಕರಣವನ್ನ ECIR ಅನ್ನ ದಾಖಲನ್ನ ಮಾಡ್ಕೊಂಡಿರ್ಲಿಲ್ಲ. ಅಂದ್ರೆ ಈಗ ಸಿಗ್ತಾ ಇರುವಂತಹ ಅಧಿಕೃತ ಮಾಹಿತಿ ಪ್ರಕಾರ 2019ರ IT ದಾಳಿಗೂ ಇವತ್ತಿನ ಇಡಿ ದಾಳಿಗೂ ಯಾವುದೇ ರೀತಿಯ ಪೂರಕವಾದ ಸಂಬಂಧಗಳಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಗಳನ್ನ ಕೊಡಲಾಗ್ತಾ ಇದೆ. ಜೊತೆಗೆ ಅದಕ್ಕೆ ಪ್ರಿಡಿಕೇಟ್ ಅಫೆನ್ಸ್ ಇರಲಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಯಾಕೆಂದ್ರೆ IT ಅಧಿಕಾರಿಗಳು, ಬೆಂಗಳೂರಿನ IT ಅಧಿಕಾರಿಗಳೇ ದಾಳಿಯನ್ನ ನಡೆಸಿದ ಸಂದರ್ಭದಲ್ಲಿ ಅದನ್ನ ದೆಹಲಿಯ ಇಡಿ ಅಧಿಕಾರಿಗಳಿಗೆ ಪ್ರಕರಣನ ವರ್ಗಾವಣೆಯನ್ನ ಮಾಡೋದಿಲ್ಲ. ಕೇವಲ ಬೆಂಗಳೂರಿನ ಇಡಿ ಅಧಿಕಾರಿಗಳೇ ಅದನ್ನ ತನಿಖೆಯನ್ನ ಮಾಡಬೇಕಾಯಿತು. ಇದು ಸಂಪೂರ್ಣವಾಗಿ ರಣ್ಯರಾವ್ ಅವರ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್. ಅಂದ್ರೆ ಹೆಡ್ ಕ್ವಾರ್ಟರ್ನ ಸೆಕೆಂಡ್ ವಿಂಗ್ ಏನಿದೆ, ಸೆಕೆಂಡ್ ವಿಂಗು ರಣ್ಯರಾವ್ ಅವರ ಪ್ರಕರಣನ ದಾಖಲನ್ನು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಅದೇ ಟೀಮ್ ಇವತ್ತು ದಾಳಿಯನ್ನ ನಡೆಸಿರುವಂತಹ ಹಿನ್ನೆಲೆಯಲ್ಲಿ ಇದು ಸಂಪೂರ್ಣವಾಗಿ ರಣ್ಯರಾವ್ ಅವರ ಮನಿ ಟ್ರಯಲ್, ಅಂದ್ರೆ ಮೆಡಿಕಲ್ ಕಾಲೇಜ್ನಲ್ಲಿ ಮನಿ ಟ್ರಯಲ್ ನಡೆದಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳಿದೆ. ಆ ಅನುಮಾನಗಳಿಗೆ ಪೂರಕವಾದ ದಾಖಲಾತಿಗಳನ್ನ ಇಡಿ ಅಧಿಕಾರಿಗಳು ತನಿಖೆಯಲ್ಲಿ ಮಾಡ್ತಾ ಇರುವಂಥದ್ದು. ಬಹುತೇಕ ರಣ್ಯರಾವ್ ಅವ್ರಿಗೂ ಜೊತೆಗೆ ಮೆಡಿಕಲ್ ಕಾಲೇಜ್ನ ಮನಿ ಟ್ರಾನ್ಸಾಕ್ಷನ್ಗೂ ಸಂಪೂರ್ಣವಾದ ಲಿಂಕ್ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಬಹುತೇಕ ಇವತ್ತು ಸಂಜೆ ಒಳಗೆ ಅಧಿಕೃತವಾಗಿ ಮಾಹಿತಿಗಳು ಕೂಡ ಇಡಿ ಕಡೆಯಿಂದ ಬರುವಂತ ಸಾಧ್ಯತೆಗಳಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.